ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತರ್ಬೂಜದ ಹಣ್ಣನ್ನು ನೋಡೋದಕ್ಕೆ ನಾವು ಇಲ್ಲಿ ಹೊಲಕ್ಕೆ ಬಂದಿದ್ವಿ. ನಮ್ಮ ಅತ್ತಿಗೆಯ ತಂದೆಯವರು ಹೊಲದಲ್ಲಿ ಫುಲ್ಲು ತರ್ಬೂಜದ ಹಣ್ಣುಗಳನ್ನು ಬೆಳೆದಿದ್ದಾರೆ ಈ ಸಲ. ಹಾಗಾಗಿ ನೋಡಬೇಕು ಅಂತಂದ್ಬಿಟ್ಟು ಬಂದಿದ್ದೀವಿ. ಇದಕ್ಕೆ ಮಸ್ಕ್ ಮೆಲನ್ ಅಂತ ಹೇಳ್ತಾರೆ ಇಂಗ್ಲೀಷಲ್ಲಿ. ನೀವು ಏನಂತೀರ ಅಂತ ಕಮೆಂಟ್ ಮೂಲಕ ತಿಳಿಸಿ. ಇಲ್ಲಿ ನೋಡಿ ಎಷ್ಟೊಂದು ತರ್ಬೂಜದ ಹಣ್ಣುಗಳಿವೆ, ಇದರಲ್ಲಿ ಎಷ್ಟೊಂದು ಹಾಳಾಗಿವೆ, ಹಾಗೆ ಸ್ವಲ್ಪ ಚೆನ್ನಾಗಿರೋ ಹಣ್ಣು ಕೂಡ ಇವೆ. ಇಲ್ಲಿ ಖರೀದಿ ಮಾಡೋರು ಬಂದು ಚೆನ್ನಾಗಿರೋ ಹಣ್ಣನ್ನು ಮಾತ್ರ ತಗೊಂಡು ಹೋಗ್ತಾರೆ. ಅವ್ರಿಗೆ ಗೊತ್ತಾಗುತ್ತೆ ಎಷ್ಟೊಂದು ಹಣ್ಣು ಹಾಳಾಗುತ್ತೆ. ಇಲ್ಲಿ ನಾವು ಬಂದ ತಕ್ಷಣವೇ ಮಳೆ ಸ್ಟಾರ್ಟ್ ಆಗಿದೆ, ನೋಡ್ತಾ ಇರ್ಬೋದು ನೀವು. ಮಳೆ ತುಂಬಾ ಜೋರಾಗಿತ್ತು, ನೀವು ನೋಡಿದ್ರಲ್ವ. ಒಬ್ಬರ ಬೈಕ್ ಕೂಡ ಅಲ್ಲಿ ಬಿದ್ದೋಗಿತ್ತು. ಹಾಗೆ ನಾವು ಮನೆಯಲ್ಲಿರುವಾಗ ಹೊರಗಡೆ ಹೋಗಿ ಯಾವ ಥರ ಮಳೆ ಇದೆ ಅಂತ ಕೂಡ ನಾವು ನೋಡೋದಿಲ್ಲ. ಇಲ್ಲಿ ಹೊಲದಲ್ಲಿ ಇರೋದ್ರಿಂದ ಈ ಥರ ನೋಡ್ತಾ ಇದ್ದೀವಿ. ನಾವು ಚಿಕ್ಕವರಿದ್ದಾಗ ನಮ್ಮ ಅಜ್ಜನ ಮನೆಗೆ ಸೂಟಿ ಬಂದಾಗ ನಾವು ಹೋಗ್ತಾ ಇದ್ವಿ. ಅವರು ಏನಾದರೂ ಸ್ಪೆಷಲಾಗಿ ನಮಗೆ ಅಡುಗೆ ಮಾಡೋದು ಅಥವಾ ಅವರ ಹೊಲದಲ್ಲಿ ಏನು ಸ್ಪೆಷಲ್ ಇದೆಯೋ ಅದನ್ನು ನಾವು ತಗೊಂಡು ತಿನ್ನೋದು, ಈ ಥರ ಎಲ್ಲ ಮಾಡ್ತಾಯಿದ್ವಿ. ಆದರೆ ಇವಾಗ ಮಕ್ಕಳಿಗೆ ಟೈಮು ಇಲ್ಲದ ಕಾರಣ ಇವಾಗ ರಜೆ ಬಂದರೂ ಕೂಡ ಸ್ವಲ್ಪ ದಿವಸನೇ ರಜೆ ಕೊಡ್ತಾರೆ. ಆವಾಗ ಫುಲ್ಲು ರಜೆಗಳಿರ್ತಾಯಿದ್ವು. ಹಾಗಾಗಿ ಆವಾಗ ತುಂಬಾ ನಾವು ರಿಲೇಷನ್ಸ್ಗಳ ಮನೆಗಳಿಗೆ, ನೆಂಟರ ಮನೆಗಳಿಗೆಲ್ಲ ಹೋಗ್ತಾ ಇದ್ವಿ. ಇವಾಗ ಹೋಗೋದು ತುಂಬಾ ಕಡಿಮೆ ಆಗಿದೆ. ಆದಷ್ಟು ನಾವು ಹೋದಾಗ ಈ ಥರ ಮಕ್ಕಳನ್ನು ನಮ್ಮ ಜೊತೆಗೆ ಕರ್ಕೊಂಡು ಒಯ್ಯೋದು ತುಂಬಾ ಒಳ್ಳೆಯದು. ಆದರೆ ಕೆಲವೊಬ್ಬರಿಗೆ ಆಗೋದಿಲ್ಲ, ಅನಿವಾರ್ಯ. ಇಲ್ಲಿ ಹುಣಸೆ ಹಣ್ಣಿನ ಗಿಡನ ನೋಡ್ತಾ ಇದ್ದೀರಾ. ಹುಣಸೆ ಹಣ್ಣು ನಮ್ಮ ಹತ್ರ ಬರಬೇಕು ಆದರೆ ಅದಕ್ಕೆ ಏನೇನು ಪ್ರೊಸೀಜರ್ ಇರುತ್ತೆ ಅಂತ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು ದಿವಸ ಹುಣಸೆಕಾಯಿಯನ್ನು ಉಳಿಸ್ಬಿಡ್ತಾರೆ ಕೆಳಗಡೆ. ಅದೆಲ್ಲವನ್ನು ಒಂದೊಂದಾಗಿ ಆರಿಸ್ಕೊಂಡು ನೋಡ್ತಾ ಇದ್ದೀರಾ ನೀವು. ಎಲ್ಲನೂ ಕೂಡ ಒಂದೇ ಕಡೆ ಹಾಕಿ ಅದನ್ನು ಮನೆಗೆ ಒಯ್ದು ಬಿಸಿಲಲ್ಲಿ ಒಣಗಿಸಿ ಅದನ್ನು ಒಡಿತಾರೆ. ಒಂದು ದಿವಸ ಒಡೆದ ನಂತರ ಅದರಲ್ಲಿರುವ ಬೀಜ ಹಾಗೆ ಕಡ್ಡಿಗಳೆಲ್ಲವನ್ನು ತೆಗೆದು ಕ್ಲೀನ್ ಮಾಡಿ ಅದನ್ನು ಮಾರೋದಕ್ಕೆ ಕೊಡ್ತಾರೆ. ಮೊನ್ನೆ ನಾನು ಇಲ್ಲಿ ಒಂದು ಕಡೆ ನೋಡಿದ್ದೆ. ನಾನು ಒಬ್ಬರು ಸ್ವಲ್ಪನೇ ಒಂದು 5 kg ಇದ್ದಿರಬಹುದು, ಇಷ್ಟು ಕ್ಲೀನಾಗಿತ್ತು ಹುಣಸೆ ಹಣ್ಣು ಅವ್ರ ಹತ್ರ ಅಂತಂದರೆ ಅವರ ಹೊಲದಲ್ಲಿ ತಂದಿರ್ಬೋದು ಅಂತ ಅಂದ್ಕೊಳ್ತೀನಿ. ಯಾಕೆ ಅಂತಂದರೆ ಅಷ್ಟೊಂದು ಕಡಿಮೆ ಇತ್ತು. ಖರೀದಿ ತಗೊಂಡು ಮಾರೋರು ಸ್ವಲ್ಪ ಜಾಸ್ತಿನೇ ತಗೋತಾರೆ. ಹಾಗಾಗಿ ನಮ್ಮ ಹತ್ರ ಇತ್ತು ಹುಣಸೆ ಹಣ್ಣು, ಹಾಗಾಗಿ ನಾನು ಖರೀದಿ ಮಾಡಲಿಲ್ಲ. ಆದರೆ ನಿಮ್ಗಳಿಗೆ ಹೇಳೋದೇನು ಅಂತಂದರೆ, ಈ ಥರ ಡೈರೆಕ್ಟಾಗಿ ಯಾರಾದರೂ ಹೊಲದಿಂದ ತಂದಿದವರಾಗಿದ್ದರೆ ಅವ್ರ ಹತ್ರ ನೀವು ತಗೊಳ್ಳೋದು ಒಳ್ಳೆಯದು. ಯಾಕೆ ಅಂತಂದರೆ ಈ ಥರ ಮಧ್ಯದಲ್ಲಿ ಖರೀದಿ ಮಾಡಿದವರ ಹತ್ರ ತಗೊಂಡ್ರೆ ನೀವು ಅವರಿಗೆ ಬೆಳೆಸಿದವರಿಗೂ ಕೂಡ ಲಾಭ ಇರೋದಿಲ್ಲ, ನಿಮಗೂ ಕೂಡ ಲಾಭ ಇರೋದಿಲ್ಲ. ಮಧ್ಯದಲ್ಲಿ ಯಾರು ಮಾರ್ತಾರೋ ಅವರಿಗೆ ಮಾತ್ರ ಲಾಭ ಹೋಗುತ್ತೆ. ಹಾಗಾಗಿ ಆದಷ್ಟು ನೀವು ಗೊತ್ತಿರೋರು ಇದ್ದರೆ ಹಳ್ಳಿಗಳಲ್ಲಿ ನೀವು ಹೊಲದಲ್ಲಿ ಡೈರೆಕ್ಟಾಗಿ ಖರೀದಿ ಮಾಡೋದು ಉತ್ತಮ. ಇಲ್ಲಿ ನೋಡ್ತಾ ಇದ್ದೀರಾ, ಒಂದು 10-15 ನಿಮಿಷದಲ್ಲಿ ಎಲ್ಲರೂ ಹೋಗಿದ್ವಿ ಅಲ್ವಾ. ಹಾಗಾಗಿ ಎಲ್ಲರೂ ಸ್ವಲ್ಪ ಸ್ವಲ್ಪ ಹುಣಸೆಕಾಯಿಯನ್ನು ಆರಿಸಿದಾಗ ಈ ಥರ ಬಂತು ನೋಡಿ. ಆರಿಸಿ ತರ್ತಾ ಇದ್ದಾರೆ. ಇವಾಗ ಲಾಸ್ಟಲ್ಲಿ ಇದನ್ನೆಲ್ಲ ತಂದು, ಇಲ್ಲಿ ಹಣ್ಣು ಎಷ್ಟು ಹಾಳಾಗಿದೆ ನೋಡಿ, ಎಷ್ಟೊಂದು ಬಿದ್ದಿವೆ ಅಂತ. ಸ್ವಲ್ಪ ಮಳೆ ಆಗಿರೋದ್ರಿಂದ ಕೆಸರೆಲ್ಲ ಚಪ್ಪಲಿಗೆ ಹತ್ತಾಯಿತು, ನಡೆಯೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾಯಿತ್ತು. ಆದರೂ ಕೂಡ ಈ ಥರದ ಎಕ್ಸ್ಪೀರಿಯೆನ್ಸ್ ಕೂಡ ತುಂಬ ನೆನಪುಗಳನ್ನೇ ಬರುತ್ತೆ ಅಂತ ಹೇಳ್ಬೋದು. ನನಗೆ ನಮ್ಮ ತಂದೆಯ ಜೊತೆ ಈ ಥರ ಕೆಸರಲ್ಲಿ ಅಡ್ಡಾಡಿದ್ದು ನೆನಪಿದೆ ಇನ್ನೂ ಕೂಡ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನನ್ನ ಚಾನಲನ್ನು ಹಿಂದೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ.